ಕರ್ನಾಟಕದ ಸುಪ್ರಸಿದ್ಧಿ ಪ್ರವಾಸಿ ತಾಣಗಳ ತವರೂರಾದ ಜೊತೆಗೆ ಕಾಫಿ ನಾಡು ಆ್ಯಂಡ್ ನನ್ನ ನೇಟಿವ್ ಚಿಕ್ಕಮಗಳೂರು. ಹೌದು, ಇವತ್ತು ನಾವಿದ್ದೀವಿ ಚಿಕ್ಕಮಗಳೂರಲ್ಲಿ ಆ್ಯಂಡ್ ಹೋಗ್ತಾ ಇದ್ದೀವಿ ಮುಳ್ಳಯ್ಯನಗಿರಿಗೆ. ನಾನು ನಿಮ್ಮ ಭೂಮಿಕಾ ಶೆಟ್ಟಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕರ್ನಾಟಕದ ಹೈಯೆಸ್ಟ್ ಪೀಕ್ ಮುಳ್ಳಯ್ಯನಗಿರಿನಲ್ಲಿ. ಈ ಪೀಕ್ ಬಂದ್ಬಿಟ್ಟು ಸಮುದ್ರದ ಮಟ್ಟದಿಂದ 6300 ಫೀಟ್ ಹೈಟಲ್ಲಿದೆ. ಈ ಬೆಟ್ಟ ಫುಲ್ ಆಲ್ಮೋಸ್ಟ್ ಐರನ್ ಇರೋದು. ಕಂಪ್ಲೀಟ್ ಬೆಟ್ಟ ಫುಲ್ ಐರನ್ ಇದೆ. ಮುಳ್ಳಯ್ಯನಗಿರಿಗೆ ಹೋಗೋ ದಾರಿನಲ್ಲಿ ಸಿಗೋ ಅಮೇಝಿಂಗ್ ವ್ಯೂ ಇದು. ಆ್ಯಂಡ್ ತುಂಬ ಜನ ಇದ್ದರು. ಸೊ ನೀವು ನೋಡ್ಬೋದು, ಎಲ್ಲ ಇಲ್ಲೇ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಪಾರ್ಕಿಂಗ್ ಲಾಟಲ್ಲಿ ತುಂಬ ಕಮ್ಮಿ ಸ್ಪೇಸ್ ಇರುತ್ತೆ. ಸೊ ಹಿಂದೆನೇ ಪಾರ್ಕ್ ಮಾಡಿಬಿಡ್ತಾರೆ ಗಾಡಿಗಳನ್ನ. ಈಗ ನಾನು ಝೂಮ್ ಮಾಡಿ ತೋರಿಸ್ತಿದ್ದೀನಲ್ಲ, ಅದು ಬಂದು ಹಿರೇಕೊಳ್ಳೆ ಲೇಕ್. ಆ್ಯಂಡ್ ಇದು ನಮ್ಮ ಮುಳ್ಳಯ್ಯನಗಿರಿ. ಫಾಗ್ ಕ್ಲಿಯರ್ ಆಗಿದೆ. ಸೊ ಬ್ಯೂಟಿಫುಲ್ ವ್ಯೂ ಕಾಣಿಸ್ತಿದೆ. ಫಾಗ್ ಏನಾದರೂ ಮುಚ್ಕೊಂಡ್ಬಿಟ್ರೆ ಕಾಣಿಸೋದಿಲ್ಲ ಇಷ್ಟು ಚೆನ್ನಾಗಿ. ಇದು ಆ್ಯಕ್ಚುಯಲ್ ಪಾರ್ಕಿಂಗ್ ಲಾಟ್, ಬಟ್ ತುಂಬ ಚಿಕ್ಕದಿದೆ ಇದು. ಆ್ಯಂಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮುಳ್ಳಯ್ಯನಗಿರಿ ಸ್ಟೆಪ್ಸ್. ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಒಂದು ಸ್ವಲ್ಪ ದೂರ ಅಷ್ಟೇ, ಜಾಸ್ತಿ ದೂರ ಏನಿಲ್ಲ. ನೀವು ನೋಡ್ಬೋದು ಎಷ್ಟು ಗಾಳಿ ಇದೆ, ಎಷ್ಟು ಫಾಗ್ ತುಂಬಿಕೊಂಡಿದೆ ಅಂತ. ಬನ್ನಿ ಇವಾಗ ಮೇಲ್ಗಡೆ ಪೀಕಲ್ಲಿ ಮುಳ್ಳಪ್ಪ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ದೇವ ದರ್ಶನ ಮಾಡಿಕೊಂಡು ಬರೋಣ. ಮುಂದೆ ನಿಂತ್ಕೊಂಡು ಹೋದರೆ ಇಲ್ಲಿ ಲೆಫ್ಟ್ ಸೈಡ್ಗೆ ದೇವಸ್ಥಾನ ಇದೆ. ನಾವು ಹೋದಾಗ ದೇವಸ್ಥಾನದಲ್ಲಿ ಏನೋ ಪೂಜೆ ನಡೀತಾ ಇತ್ತು. ಇದೇ ಮುಳ್ಳಪ್ಪ ಸ್ವಾಮಿ ದೇವಸ್ಥಾನ. ಇಲ್ಲೊಂದು ಗುಹೆ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಪೀಕಿಂದ ಇಳ್ದು ಬರ್ತಾ ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಇಲ್ಲೊಂದು ಗುಹೆ ಇದೆ. ಇಲ್ಲೊಂದು ಪುಟ್ಟ ನಂದಿ ಇದೆ. ಇದು ಗುಹೆ ಮುಂದೆ ಇರೋ ವ್ಯೂ. ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಗುಹೆ ಇದೆ. ಆ್ಯಂಡ್ ಇದ್ರ ಪಕ್ಕನೇ ಇನ್ನೊಂದು ಗುಹೆ ಇದೆ. ಅಲ್ಲಿಗೆ ಹೋಗೋಣ ಈಗ. ಮೇಲ್ಗಡೆ ನಾವು ಏನು ನೋಡಿದ್ವಿ, ಮುಳ್ಳಪ್ಪ ಸ್ವಾಮಿ ಟೆಂಪಲ್. ಆ ಮುಳ್ಳಪ್ಪ ಸ್ವಾಮಿಯವರು ಈ ಗುಹೆಗಳಲ್ಲೇ ಕೂತು ಧ್ಯಾನ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಅದೇ ರೀಸನ್ ಈ ಬೆಟ್ಟಕ್ಕೆ ಮುಳ್ಳಯ್ಯನಗಿರಿ ಅಂತ ಹೆಸರಿರೋದಕ್ಕೆ. ತುಂಬಾ ಡೀಪ್ ಇರಂಗಿದೆ. ಇಲ್ಲೇನೂ ಕಾಣಿಸ್ತಿಲ್ಲ ಅನ್ಸುತ್ತೆ ವಿಡಿಯೋಗೆ. ಒಳಗಡೆ ಹಿಂಗೆ ತುಂಬ ಪುಟ್ಟು ಗುಹೆಗಳು ಇತ್ತು. ಅದೆಲ್ಲ ಎಲ್ಲಿಗೆ ಲೀಡ್ ಆಗ್ತಿದೆ ಅಂತ ಗೊತ್ತಿಲ್ಲ. ಬಟ್ ನಮ್ಗನ್ಸುತ್ತೆ ಹೋಗ್ತಾ ಇದು ಹಾಗೇನೆ ಸ್ಟಾಪ್ ಆಗಿಬಿಡುತ್ತೆ ಅಂತ. ಟಾರ್ಚ್ ಲೈಟ್ ಏನಾದರೂ ಇದ್ದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು ಗುಹೆಗಳು. ಇನ್ನೊಂದು ಪಾರ್ಟ್ ಇದೆ, ಇನ್ನೊಂದು ಗುಹೆ ಇದೆ ಇಲ್ಲಿ. ಭೂಮಿ ಆ ಕಡೆ ಇದು ಭೂಮಿ. ಅಲ್ಲೊಂದು ಚಿಕ್ಕ ಹೋಲ್ ತರ ಇತ್ತಲ್ಲ, ಅಲ್ಲೊಂದೇನೋ ಇದೆ. ಕಂಟಿನ್ಯೂ ಆಗ್ತಾನೆ ಇದೆ. ಅಷ್ಟೇನಾ ಅದು? ಎಲ್ಲದು ಎಲ್ಲರಿಗೂ ಹೇಗನ್ನಿಸ್ತು ಈ ನಿಗೂಢ ಗುಹೆಗಳು? ಕಮೆಂಟ್ ಮುಖಾಂತರ ತಿಳಿಸಿ ಹೆಂಗನ್ನಿಸ್ತು ಅಂತ. ಸಿಟಿನಲ್ಲಿ ಎಷ್ಟೇ ಬಿಸಿಲಿದ್ರು ಮುಳ್ಳಯ್ಯನಗಿರಿ ಪೀಕಲ್ಲಿ ಯಾವಾಗಲೂ ಫಾಗ್ ಇರುತ್ತೆ. ಮುಳ್ಳಯ್ಯನಗಿರಿ ಇಸ್ ಒನ್ ಆಫ್ ದ ಮಸ್ಟ್ ವಿಸಿಟ್ ಪ್ಲೇಸ್ ಚಿಕ್ಕಮಗಳೂರಲ್ಲಿ. ನೋಡಿ ಇಲ್ಲಿ ಎಷ್ಟು ಗಾಳಿ ಇದೆ, ನೀವು ನೋಡ್ಬೋದು. ತುಂಬ ಕೋಲ್ಡ್ ಇದೆ. ಸೊ ನೀವು ಹಾಕೊಂಡ್ಬರ್ಬೇಕು. ಯಾವಾಗಲೂ ಹಿಂಗೆ ಗಾಳಿ ಇರುತ್ತೆ ಇಲ್ಲಿ. ಬಿಸಿಲು ಬರಲಿ ಬಿಸಿಲು ಬರದಲ್ಲೇ
ನಾವು ಬಿಸಿ ಬಿಸಿ ಜೋಳ ತೊಗೊಳಕ್ ಬಂದಿದ್ದೀವಿ, ಖಾರ ಜಾಸ್ತಿ ಹಾಕ್ಸ್ಕೊಂಡು. ನಾವು ಮನೆಯಿಂದನೇ ಊಟ ತೊಗೊಂಡು ಬಂದಿದ್ವಿ, ಅಲ್ಲೇ ಕುತ್ಕೊಂಡು ಊಟ ಮಾಡಿದ್ವಿ ಎಲ್ಲರೂ. ಅದಾದಮೇಲೆ ವೇಸ್ಟ್ನೆಲ್ಲ ದಯವಿಟ್ಟು ಒಂದು ಕವರ್ಗೆ ಹಾಕ್ಕೊಳ್ಳಿ. ಪ್ಲಾಸ್ಟಿಕ್ ಆಗಿರಲಿ, ಮಿಕ್ಕಿರೋ ಫುಡ್ ಆಗಿರಲಿ, ಏನೇ ಆಗಿರಲಿ, ದಯವಿಟ್ಟು ಒಂದು ಕವರ್ಗೆ ಹಾಕ್ಕೊಂಡು ನಿಮ್ಮ ಗಾಡಿನಲ್ಲಿ ವಾಪಸ್ ತೊಗೊಂಡು ಹೋಗಿ ಅಲ್ಲೆಲ್ಲಾದರೂ ಡಸ್ಟ್ಬಿನ್ನಲ್ಲಿ ಹಾಕ್ಬಿಡಿ. ಟೂರಿಸ್ಟ್ ಪ್ಲೇಸಸ್ನ ಆದಷ್ಟು ನೀಟಾಗಿ ಇಟ್ಕೊಳ್ಳೋಣ. ನಿಮಗೆಲ್ಲ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಏನಂತ ಹೇಳಿದ್ರೆ, ಈ ಪಾಯಿಂಟಿಂದ ಹಂಗಂದರೆ ಸೀತಾಳಯ್ಯನಗಿರಿಯಿಂದ ಯಾವುದೇ ಟಿ ಆಗಿರಲಿ, ಮಿನಿ ಬಸ್ ಆಗಿರಲಿ ಯಾವುದು ಅಲೋ ಇಲ್ಲ ಮುಳ್ಳಯ್ಯನಗಿರಿಗೆ. ಎಲ್ಲನೂ ಇಲ್ಲೇ ಪಾರ್ಕ್ ಮಾಡಬೇಕು. ಅವ್ರಿಗೆಲ್ಲ ಇಲ್ಲಿ ಜೀಪ್ ಫೆಸಿಲಿಟಿ ಇದೆ, ಪರ್ ಹೆಡ್ 50 ಚಾರ್ಜ್ ಮಾಡ್ತಾರೆ ಜೀಪಲ್ಲಿ. ಸೊ ಹೇಗನ್ನಿಸ್ತು ಇವತ್ತಿನ ವಿಡಿಯೋ? ಹೋಪ್ಸು ಎಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.